ಯಾಕಂದ್ರೆ ತಮ್ಮನ್ನ ತಾವು ರುಜುವಾತು ಮಾಡ್ಕೊಳ್ಳುವಂಥದ್ದು ಇಂಥ ಆರೋಪ ಬರೋದು ರಾಜಕಾರಣದಲ್ಲ, ಯಾರಿಗೆ ಬಂದಿಲ್ಲ, ಅದು ಇಲ್ಲ ಅಂತ ಪ್ರೂವ್ ಮಾಡುವಂಥದ್ದು. ಯಡಿಯೂರಪ್ಪನವ್ರು ಇವ್ರ ಗುರುಗಳು ಸ್ವತಃ ಜೈಲು ಬಿದ್ದು ಬಂದರು, ಆದರೂ ಅವ್ರನ್ನ ತಲೆ ಕೆಡಿಸ್ಕೊಳ್ಳಿಲ್ಲ ಹೆಚ್ಚಿಗೆ. ಇವತ್ತು ಓಡಾಡ್ತಾ ಇದ್ದಾರೆ. ಜನಾರ್ದನ ರೆಡ್ಡಿ ಅವರು ಅಷ್ಟೇ ಅಪರಾಧ ಮಾಡಿದ್ದಾರೆ. ಇವರು ಎಂತೆಂಥ ಅಪರಾಧ ಮಾಡಿದವರು ಇವತ್ತು ರಾಜಕಾರಣದಲ್ಲಿ ಇಲ್ವಾ? ಯಾಕೆ ತಮ್ಮ ಒಂದು ಏನಪ್ಪ ಅಂತಂದ್ರೆ ತಪ್ಪಿಗೆ ಸಣ್ಣ ತಪ್ಪಲ್ಲಿ ಬೇಡ, ದೊಡ್ಡ ತಪ್ಪದು, ಸಣ್ಣ ತಪ್ಪ ದೊಡ್ಡ ತಪ್ಪ. ಸಣ್ಣ ನಾಗರಾವ್ ಕೊಡೋದ್ರ ವಿಷಯ ಇರೋದನ್ನು ದೊಡ್ಡ ನಾಗರಾವ್ ಕೊಡೋದ್ರ ವಿಷಯ ಇರೋದು ಒಪ್ಪು ನಾವು ಮಾತಿಲ್ಲ. ಆ ತಪ್ಪನ್ನು ಸಾರ್ವಜನಿಕವಾಗಿ ಒಪ್ಪಬೇಕು, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ಬೇಕು. ಇವೆರಡೂ ಮಾಡಲಾರ್ದ ಮೌನಕ್ಕೆ ಸೇರಿದರೆ ಮೌನಂ ಸಮ್ಮತಿ ಲಕ್ಷಣಂ ಅನ್ನೋದು ನಿಶ್ಚಿತ ಆಗ್ತದೆ. ಅದಕ್ಕೆ ಈರಣ್ಣ ಕಡಾಡಿಯವರು ಒಳ್ಳೆಯ ಮಾತುಗಾರರು, ಬುದ್ಧಿವಂತರು, ತಿಳುವಳಿಕೆದ್ದಂಥವರು ರಾಜಕಾರಣಿಗಳು. ಇವತ್ತು ರಾಜಕಾರಣ ಹಂಗದ ಇಡೀ ದೇಶ ತುಂಬ. ಬರೀ ಇದೇನು ಇಲ್ಲಿ ಗೋಕಾಕದ್ದು ಮತ್ತೆಳದಲ್ಲ, ಎಲ್ಲ ಕಡೆ ಹೇಳಿದ್ರು. ಭೂ ಮಾಫಿಯಾ ಅದ, ಸಾರಾಯಿ ಮಾಫಿಯಾ ಅದ, ಕಳ್ಳರ ಕೂಟ ಅದ, ಅವ್ರೊಳಗೆ ನಾವು ರಾಜಕೀಯ ಮಾಡ್ಬೇಕಾಗ್ಯದ. ಇದ್ದಿದ್ರೆ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್. ಅಂಥ ರಾಜಕಾರಣಿ ನೋಡ್ಬೋದು. ಭೂಮಿಯನ್ನು ನುಂಗುವಂಥವ್ರು ಎಷ್ಟು ಜನ ಇಲ್ಲರಿ ರಾಜಕಾರಣಿಗಳು. ಗುಳುಮ್ 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 ಹಂಗೇನು ಮಾಡಿದಾರ? ಆ ಪ್ರಮಾಣದಲ್ಲಿ ಈರಣ್ಣವ್ರು ಮಾಡಿದಾರ. ನಾ ಈರಣ್ಣ ಸಪೋರ್ಟ್ ಮಾಡಿ ಮಾತಾಡ್ತಾ ಇಲ್ಲ. ಆದ ಘಟನೆಯನ್ನು ಜನರ ಮುಂದೆ ಇಡ್ರಿ. ಮೌನಾಗೆ ರಾಜಕೀಯ ಸನ್ಯಾಸ ತೆಗೆದುಕೊಂಡ್ರೆ ನೀವು ಅದನ್ನು ಒಪ್ಕೊಂಡಂಗೆ ಆಗ್ತದೆ ಅನ್ನೋದಷ್ಟೇ ಇಲ್ಲಿ ಕಳಕಳಿ. ಈ ಒಂದು ಕಳಕಳಿಯನ್ನು ಅರ್ಥ ಮಾಡಿಕೊಂಡು ಈರಣ್ಣ ಕಡಾಡಿಯವರು ಅಲ್ಲಿ ಏನು ನಡೀತೀವಿ ಆ್ಯಕ್ಚುಲಿ ಅದು ಬಿಡಿಗಿಟ್ಟು ತಪ್ಪಾಗಿದ್ರೆ ತಪ್ಪಾಗ್ಯದ. ಮತ್ತು ಯಾರಿಗೆ ಡಿಪಾಸಿಟರ್ ಅವ್ರ ದುಡ್ಡನ್ನ ಅವ್ರಿಗೆ ವಾಪಸ್ ಮಾಡಿದರೆ ಮುಗಿದು ಹೋಗ್ಬಿಡ್ತು. ಪಾಪ ದುಡ್ಡಿಟ್ಟವರು ಒಂದು ಈರಣ್ಣ ಅವ್ರ ಮೇಲೆ ವಿಶ್ವಾಸ ಇಟ್ಟು, ಅದು ಸಂಘಟಕರ ಮೇಲೆ ವಿಶ್ವಾಸ ಇಟ್ಟು ದುಡ್ಡು ಇಟ್ಟಿರ್ತಾರೆ. ಕೋವಿಡ್ ಒಳಗೆ ಏನು ಪಾಪ ದುಡ್ಡು ಇಡುವಂಥವ್ರು ಏನೋ ಅಲ್ಲಿ ಉಳಿಸಿರ್ತಾರೆ, ಮಾಡಿರ್ತಾರೆ.